ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈಗ ನೀವು ನೋಡ್ತಾ ಇರುವಂತಹ ಸ್ಥಳ ಇದು ತಿರುಪತಿ ತಿರುಮಲದಲ್ಲಿರುವಂತಹ ಒಂದು ಬಸ್ ನಿಲ್ದಾಣ. ಇದನ್ನು ತಿರುಮಲದಲ್ಲಿ CRO ಆಫೀಸ್ ಬಸ್ ನಿಲ್ದಾಣ ಅಂತ ಕರೀತಾರೆ. ಅಂದರೆ ನಾವೇನು ತಿರುಪತಿಯಿಂದ ತಿರುಮಲಕ್ಕೆ ಬಂದು ಇಳಿಯುವಂತಹ ಸ್ಥಳ ಇದು. ಇದನ್ನು CRO ಆಫೀಸ್ ಬಸ್ ನಿಲ್ದಾಣ ಅಂತ ಕರೀತಾರೆ. ಹಾಗೆ ನಾವು ತಿರುಪತಿಯಿಂದ ಬಂದು ಈ ಒಂದು ಸ್ಥಳದಿಂದ ಇಳಿದು CRO ಆಫೀಸ್ಗೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ಇದಾದ್ಮೇಲೆ ಇಲ್ಲಿ ಮುಂದೆ ಹೋದ್ರೆ ಇನ್ನೊಂದು ಬಸ್ ನಿಲ್ದಾಣ ಇದೆ. ಅದು ರಾಂಬಾಜಿ ಬಸ್ ನಿಲ್ದಾಣ ಅಂತ ಕರೀತಾರೆ ಇಲ್ಲಿ. ಅದು ಆ ಬಸ್ ನಿಲ್ದಾಣದಲ್ಲಿ ಇಳಿದ್ರು ಸಹ ನೀವು ಅಲ್ಲಿಂದನೂ ಕೂಡ ವಾಪಸ್ಸು ನೀವು CRO ಆಫೀಸ್ಗೆ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಬೆಟರು ಈ ಒಂದು ಸ್ಥಳದಲ್ಲೇ ಇಳಿರಿ ನೀವು. ಏಕೆಂದರೆ ಇಲ್ಲಿ ಇಳಿದಾದ್ಮೇಲೆ ನಿಮಗೆ CRO ಆಫೀಸ್ಗೆ ಹೋಗಲಿಕ್ಕೆ ತುಂಬ ಹತ್ತಿರ ಆಗುತ್ತೆ. ಬನ್ನಿ ಸ್ನೇಹಿತರೆ, ಆ ಒಂದು ಸ್ಥಳ ಹೇಗಿದೆ, ಎಲ್ಲಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಸ್ನೇಹಿತರೆ, ಈ ಒಂದು ನನ್ನ ಚಾನೆಲ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದರೆ ನನಗೆ ನಿಮ್ಮೆಲ್ಲರ ಸಹಕಾರ ತುಂಬ ಮುಖ್ಯ. ಅದರಿಂದ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇದು ತಿರುಪತಿಯಿಂದ ಬರ್ತಾ ಇರೋಂಥ ವಾಹನಗಳು. ಇಲ್ಲಿ ಬಂದು ನಾವು ಇಳಿಬೇಕಾಗುತ್ತೆ. ಹಾಗೆಯೇ ಇಲ್ಲೊಂದು ಮತ್ತೊಂದು ಬಸ್ ಬರ್ತಾ ಇದೆ ನೋಡಿ. ಸೊ ಈ ಒಂದು ಬಸ್ಸು ಕೂಡ ಇಲ್ಲೇ ನಿಲ್ಲುತ್ತೆ. ಇಲ್ಲಿ ನಾವು ಇಳಿದು ಈ ಒಂದು CRO ಆಫೀಸ್ಗೆ ನಾವು ಹೋಗಬೇಕಾಗುತ್ತೆ. ಬನ್ನಿ ಸ್ನೇಹಿತರೆ, ಆ ಒಂದು ಸ್ಥಳಕ್ಕೆ ಹೋಗೋಣ. ನೋಡಿ, ಇಲ್ಲೆಲ್ಲ ಆಲ್ರೆಡಿ ದರ್ಶನ ಆಗಿ ಅವರು ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಎಲ್ಲ ಇಲ್ಲಿ ಬಂದು ಕೂತಿದ್ದಾರೆ. ಸೊ ಅವರನ್ನು ಕೂಡ ನಾವು ನೋಡಬಹುದು ಇಲ್ಲಿ. ನೋಡಿ, ಇಲ್ಲಿಂದ ಇಳಿದು ನಾವು ಈ ಒಂದು ಭಾಗದ ಮುಖಾಂತರ ನಾವು CRO ಆಫೀಸ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಏನು ಹೋಗ್ತಾ ಇದ್ದೀವಿ, ಈ ಸ್ಥಳದಿಂದ ನಾವು ಹೋಗಬೇಕಾಗುತ್ತೆ CRO ಆಫೀಸ್ಗೆ. ಹಾಗೆ ಸ್ನೇಹಿತರೆ, ನಾವು ತಿರುಪತಿಯಿಂದ ಬಂದು ತಿರುಮಲದಲ್ಲಿ ಈ ಒಂದು ಸ್ಥಳದಲ್ಲಿ ಇಳಿದಾಗ ಇನ್ ಕೇಸ್ ನಾವೇನಾದ್ರು ರೆಸ್ಟ್ ರೂಮ್ ಯೂಸ್ ಮಾಡಬೇಕು ಅಂದ್ರೂ ಸಹ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೆಸ್ಟ್ ರೂಮ್ಗಳು ಕೂಡ ಇದ್ದಾವೆ. ಅದನ್ನು ಕೂಡ ನಾವು ಬಳಸ್ಕೋಬಹುದು. ಅದೇ ರೀತಿ ಇಲ್ಲೊಂದು ದೊಡ್ಡ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. ಅದನ್ನು ಕೂಡ ನಾವು ನೋಡಬಹುದು. ಬಹುಶಃ ಮುಂದಿನ ವರ್ಷ ನಾನು ಏನಾದ್ರು ಬಂದರೆ ಆ ಟೈಮಲ್ಲಿ ಇದು ಕಂಪ್ಲೀಟ್ ಆಗಿರುತ್ತೆ ಅಂತ ಕಾಣುತ್ತೆ. ಆ ಟೈಮ್ ಗೊತ್ತಾಗುತ್ತೆ ನನಗೆ ಇದು ಯಾವ ಆಫೀಸು ಅಂತ. ಅಂದರೆ ಇದು TTDಗೆ ಸಂಬಂಧಪಟ್ಟ ಒಂದು ಆಫೀಸ್ ಆಗಿರ್ತದೆ. ನೋಡಿ, ಇದೇ ಒಂದು ಪಾರ್ಕಿಂಗ್ ಏರಿಯಾ. ಏನಪ್ಪ ಅಂದರೆ ನಾವು ಬೇರೆ ಬೇರೆ ಸ್ಥಳಗಳಿಂದ ಏನು ಬಾಡಿಗೆ ವಾಹನಗಳನ್ನ ಮಾಡ್ಕೊಂಡು ಬಂದಿರ್ತೀವಿ ನಮ್ಮ ಊರುಗಳಿಂದ. ಆ ವಾಹನಗಳ ನಿಲುಗಡೆ ಸ್ಥಳ ಇದು ಪಾರ್ಕಿಂಗ್ ಏರಿಯಾ. ತುಂಬ ಬಿಸಿಲಿದೆ ಸ್ನೇಹಿತರೆ. ಬರಿಗಾಲಲ್ಲಂತೂ ನಡೆಯೋಕ್ಕಾಗಲ್ಲ ಇಲ್ಲಿ. ಅಷ್ಟೊಂದು ಬಿಸಿ ಇದೆ ಭೂಮಿ ಇಲ್ಲಿ. ನೋಡಿ, ತುಂಬ ದೊಡ್ಡ ಬಿಲ್ಡಿಂಗ್ನೇ ಕಟ್ತಾ ಇದ್ದಾರೆ. ಬಹುಶಃ ಇದು ಅದು TTDಗೆ ಸಂಬಂಧಪಟ್ಟ ಆಫೀಸೇ ಆಗಿರ್ತದೆ. ಸ್ನೇಹಿತರೆ, ಇದು ನಾನು ಕಳೆದ ಬಾರಿ ಬಂದಂತಹ ಸಮಯದಲ್ಲಿ ಇಲ್ಲಿ ಅಂಗಡಿ ಮಳಿಗೆಗಳೆಲ್ಲ ಇತ್ತು. ಇದನ್ನೆಲ್ಲ ಹೊಡೆದಾಕಿದ್ದಾರೆ. ಬಹುಶಃ ಬೇರೆ ಅಂಗಡಿ ಮಳಿಗೆಗಳು ಕಟ್ಬೋದು, ಅದಕ್ಕೋಸ್ಕರ ಇಲ್ಲಿ ಹೊಡೆದಾಕಿದ್ದಾರೆ. ನೋಡಿ, ಇನ್ನೇನು ಹತ್ತಿರ ಬಂದಿದ್ದೀವಿ CRO ಆಫೀಸ್ ಹತ್ರ. ಅಂದರೆ ಸ್ನೇಹಿತರೆ, CRO ಆಫೀಸ್ ಅಂದರೆ ಸೆಂಟ್ರಲ್ ರಿಸರ್ವೇಷನ್ ಆಫೀಸ್ ಅಂತ. ಅಂದರೆ ನಾವು ತಿರುಪತಿಯಿಂದ ಬಂದು ತಿರುಮಲದಲ್ಲಿ ನಾವು ಉಳ್ಕೊಳ್ಳೋದಕ್ಕೆ ನಮಗೆ ರೂಮ್ ಬೇಕಾಗಿರ್ತದೆ ಸ್ನೇಹಿತರೆ. ಆ ರೂಮ್ಗಳು ಬೇಕು ಅಂದರೆ ನಾವು ಮೊದಲು ಸಂಪರ್ಕ ಮಾಡಬೇಕಾದಂತಹ ಸ್ಥಳನೇ CRO ಆಫೀಸು. ನೋಡಿ, ಆ ಒಂದು ಸ್ಥಳದ ಹತ್ರನೇ ನಾನೀಗ ಇದ್ದೇನೆ. ನಾವೇನು ಬಲಗಡೆ ನೋಡ್ತಾ ಇದ್ದೀವಿ, ಇದೆಲ್ಲ CRO ಆಫೀಸು ಏರಿಯಾನೇ. ಇದು ರಜೆ ಇರೋ ಕಾರಣ ತುಂಬ ಕ್ರೌಡ್ ಇದೆ ಸ್ನೇಹಿತರೆ. ಹೆಚ್ಚಿನ ಭಕ್ತಾದಿಗಳನ್ನ ನಾವು ನೋಡಬಹುದು. ನೋಡಿ, ಈ ಒಂದು CRO ಆಫೀಸ್ಗೆ ಮೊದಲು ನಾವು ಭೇಟಿ ಕೊಟ್ಟಾಗ ಅಲ್ಲಿ ನಾವು ಆಧಾರ್ ಕಾರ್ಡ್ ತಗೋಬೇಕಾಗುತ್ತೆ. ನಮ್ಮ ಆಧಾರ್ ಕಾರ್ಡು, ಹಾಗೆಯೇ ನಮ್ಮ ಮೊಬೈಲ್ ನಂಬರು ಕೊಡಬೇಕಾಗುತ್ತೆ. ಹಾಗೆಯೇ ಅಲ್ಲೊಂದು ಫೋಟೋ ಕೂಡ ನಮ್ಮದು ಕ್ಲಿಕ್ ಮಾಡ್ಕೋತಾರೆ.
ನೋಡಿ ಆಧಾರ್ ಕಾರ್ಡು ಎಲ್ಲ ಡೀಟೇಲ್ ಎಲ್ಲ ತೊಗೊಂಡ್ಮೇಲೆ ನೀವು ಎಷ್ಟು ಜನ ಇದ್ದೀರಾ ಏನು ಎಲ್ಲ ಕೇಳ್ತಾರೆ ಅವರು. ನಾವು ಇಷ್ಟು ಜನ ಇದ್ದೀವಿ ಅಂದಾಗ ಅವರೊಂದು ಅಲ್ಲಿ ಟೋಕನ್ ಕೊಡ್ತಾರೆ ಸ್ನೇಹಿತರೆ. ಆ ಒಂದು ಟೋಕನಲ್ಲಿ ಒಂದು ನಂಬರ್ ಇರ್ತದೆ. ಆ ಒಂದು ನಂಬರು ಇಲ್ಲಿ ಒಂದು LED ಸ್ಕ್ರೀನ್ ಕಾಣುತ್ತೆ, ಅದನ್ನು ತೋರಿಸ್ತೀನಿ ಮುಂದೆ. ಆ LED ಸ್ಕ್ರೀನ್ ಮೇಲೆ ಆ ನಂಬರ್ ಬರೋವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಈ ಭಾಗದ ಮುಖಾಂತರನೇ CRO ಆಫೀಸ್ಗೆ ಹೋಗಬೇಕಾಗುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ಕೆಳಗಡೆ ಇಳಿದು ನಾವು CRO ಆಫೀಸ್ಗೆ ಹೋಗಬೇಕು. ಅಲ್ಲೇನು ಸ್ಟೀಲ್ ಗ್ರಿಲ್ಸ್ಗಳು ಹಾಕಿದ್ದಾರೆ, ಅದರ ಒಳಗಡೆಯಿಂದ ನಾವು ಬರಬೇಕಾಗತ್ತೆ. ಹಾಗೆ ಸ್ನೇಹಿತರೆ ಇಲ್ಲೊಂದು ವಿಷಯ ಹೇಳಬೇಕು ನಿಮಗೆ. ನನಗೆ ಗೊತ್ತಿರಲಿಲ್ಲ ಇಲ್ಲಿ CRO ಆಫೀಸ್ ಒಳಗಡೆ ಮೊಬೈಲ್ ಅಲೋ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ನಾನು ಒಳಗಡೆ ಹೋಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ನೋಡಿ ಅಲ್ಲಿ ಒಳಗಡೆ ಜನ ಕಾಣಿಸ್ತಿದ್ದಾರಲ್ಲ, ಅದೇ CRO ಆಫೀಸು. ಅಲ್ಲಿ ಹೋಗಿ ನಾವು ನಮ್ಮ ಬಗ್ಗೆ ಡೀಟೇಲ್ ಕೊಟ್ಟಾಗ ಅವರು ಒಂದು ಆ ಟೋಕನ್ನ ಕೊಡ್ತಾರೆ ಸ್ನೇಹಿತರೆ. ಆ ಟೋಕನ್ನ ತೊಗೊಂಡು ಬಂದು ನಾವು ಮತ್ತೆ ಇಲ್ಲಿ 1 ಅವರ್ ಅಥವಾ 2 ಅವರ್ಸು ವೆಯ್ಟ್ ಮಾಡಬೇಕಾಗುತ್ತೆ ನಮ್ಮ ಮೊಬೈಲ್ಗೆ ಮೆಸೇಜ್ ಬರೋವರೆಗೂ ಕೂಡ. ಆಲ್ಮೋಸ್ಟು ವಿದಿನ್ 2 ಅವರ್ಸ್ ಒಳಗಡೆ ನಮಗೆ ಮೆಸೇಜ್ ಬಂದ್ಬಿಡ್ತಿದೆ ನಮ್ಮ ಮೊಬೈಲ್ಗೆ. ಈ ರೀತಿಯಲ್ಲಿ ಕೆಳಗಡೆ ಅನ್ನ ಪ್ರಸಾದ ಕೂಡ ಕೊಡ್ತಾರೆ, ಅದನ್ನು ಕೂಡ ನಾವು ಮುಗಿಸ್ಕೋಬೋದು. ಅಷ್ಟರಲ್ಲಿ ನಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ನೋಡಿ ಇಲ್ಲಿ ಒಳಗಡೆ ನಿಮಗೆ ತೋರಿಸ್ತೀನಿ. ಇಲ್ಲೊಂದು LED ಸ್ಕ್ರೀನ್ ಕಾಣುತ್ತೆ. ಆ LED ಸ್ಕ್ರೀನಲ್ಲಿ ನಮಗೆ ಕೊಟ್ಟಂತಹ ಟೋಕನ್ ನಂಬರ್ ಇಲ್ಲಿ ಬರುತ್ತದೆ. ನೋಡಿ ಇಲ್ಲಿ ಏನು A ಅಂತ ಸ್ಟಾರ್ಟಿಂಗ್ ಇದೆಯಲ್ಲ, ಅದು 50 ರುಪೀಸ್ ರೂಮ್ದು ನಂಬರ್ಗಳು. ಇಲ್ಲಿ B ಅಂತ ಕಾಣಿಸ್ತಿದೆ, ಇದೆಲ್ಲ 1000 ರುಪೀಸ್ ಬಾಡಿಗೆ ಇರುವಂತಹ ಅದು ರೂಮ್ ಬಗ್ಗೆ ಮಾಹಿತಿ, ಇದು ನಂಬರ್ಗಳದು. ಹಾಗೆ ಸ್ನೇಹಿತರೆ ನಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿರಲ್ಲ, ಆದರೆ ಈ ಸ್ಕ್ರೀನ್ ಮೇಲೆ ನಮಗೆ ನಮ್ಮ ಟೋಕನ್ ನಂಬರ್ ಬಂದಿರ್ತದೆ. ಆವಾಗ ಏನು ಮಾಡಬೇಕು ಅಂದರೆ ನಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿಲ್ಲ ಅಂದಾಗ ನೋಡಿ ಇಲ್ಲೊಂದು ಸ್ಕ್ಯಾನರ್ ಇದೆ. ನೋಡಿ ಇಲ್ಲಿ ATM ಮಿಷಿನ್ ಥರ ಇದೆಯಲ್ಲ, ಇದು ಸ್ಕ್ಯಾನರ್. ಇದು ಆ ಟೋಕನ್ನ ಇಲ್ಲಿ, ಆ ಟೋಕನಲ್ಲೂ ಕೂಡ ಒಂದು ಸ್ಕ್ಯಾನ್ ಇರ್ತದೆ. ಅದನ್ನು ಇಲ್ಲಿ ತೋರಿಸಿದಾಗ ನಮಗೆ ಗೊತ್ತಾಗುತ್ತೆ, ನಮಗೆ ಯಾವ ಭಾಗದಲ್ಲಿ ರೂಮ್ ಅಲರ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದ್ರ ಮುಖಾಂತರ ನಾವು ನಮಗೆ ಅಲಾಟ್ಮೆಂಟ್ ಎಲ್ಲಾಗಿದೆ ಅಲ್ಲಿ ಹೋಗಿ ನಾವು ಸಂಪರ್ಕ ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ ನನಗೆ ಸಿಕ್ಕಿರುವಂತಹ ರೂಮು ANC ಅಂತ, ANC ಕಾಟೇಜಸ್ಸು, ಅಂದರೆ ಅಂಜನಾದ್ರಿ ನಗರ ಕಾಟೇಜಸ್ ಅಂತ. ಅಲ್ಲಿ ಹೋಗಿ ಅಲ್ಲೊಂದು ಆಫೀಸ್ ಇರುತ್ತೆ ಸ್ನೇಹಿತರೆ. ಅಲ್ಲಿ ಹೋಗಿ ನಾವು ಮತ್ತೆ ಅಲ್ಲಿ ಆನ್ಲೈನ್ ಪೇಮೆಂಟು ಸ್ನೇಹಿತರೆ ನೋಡ್ಬೋದು. ಇದು ANC 444E ಅಂತ, ಇದು ನನಗೆ ಅಲಾಟ್ಮೆಂಟ್ ಆಗಿರುವಂತಹ ರೂಮು. ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ANC ಕಾಟೇಜಸ್ ಇರೋ ಕಡೆ. ಅಲ್ಲಿ ಆಫೀಸ್ ಇದೆ. ಅಲ್ಲಿ ಹೋಗಿ ಸ್ನೇಹಿತರೆ ಆನ್ಲೈನ್ ಪೇಮೆಂಟು 550 ರೂಪಾಯಿ ಕಟ್ಟಿಸ್ಕೋತಾರೆ. ಅಲ್ಲಿ ದಯವಿಟ್ಟು ಜ್ಞಾಪಕ ಇರಲಿ, ಅಲ್ಲಿ ಕ್ಯಾಶ್ ತೊಗೊಳ್ಳಲ್ಲ ಯಾವುದೇ ಕಾರಣಕ್ಕೂ, ಆನ್ಲೈನ್ ಪೇಮೆಂಟ್ ಮಾತ್ರ. ಅಲ್ಲಿಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಅಲ್ಲಿಗೆ ಹೋಗಬೇಕು ಅಂದರೆ ಈ ಥರ ಬಸ್ಗಳೆಲ್ಲ ಇದೆ, ಅದನ್ನು ಬಳಸ್ಕೋಬೋದು. ಇದೆಲ್ಲ ಫ್ರೀ ಬಸ್. ಇದು ಈ ಥರ ಬಸ್ಗಳು ತುಂಬ ಇದ್ದಾವೆ. ತಿರುಮಲದಲ್ಲಿ ನಾವು ಯಾವ ಸ್ಥಳಕ್ಕೆ ಹೋಗಬೇಕಾದ್ರೂ ಸಹ ಇಂತಹ ಬಸ್ಗಳನ್ನ ನಾವು ಬಳಸ್ಬೋದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಅಲ್ಲಿ ಹೋದ್ಮೇಲೆ ಆನ್ಲೈನ್ ಪೇಮೆಂಟ್ ಆಗುತ್ತೆ 550 ರೂಪಾಯಿ. ಅದು 24 ಅವರ್ಸ್ಗೆ 50 ರುಪೀಸ್ ಇರುತ್ತದೆ. ನೀವು 48 ಅವರ್ಸ್ ಇರ್ತೀರಾ ಅಂದರೆ 100 ರುಪೀಸ್ ಇರುತ್ತೆ. ಅಂದರೆ ಟೋಟಲಾಗಿ 550 ರೂಪಾಯಿ ಅಡ್ವಾನ್ಸ್ ತೊಗೊಳ್ತಾರೆ, ಅದು ಆನ್ಲೈನ್ ಪೇಮೆಂಟು. ಹಾಗೆ ಸ್ನೇಹಿತರೆ ನೀವು ರೂಮ್ ಚೆಕ್ಔಟ್ ಆದಮೇಲೆ ಇನ್ನು ಉಳಿದ ಹಣ ಏನಿದೆ ಅದು ನಿಮ್ಮ ಅಕೌಂಟ್ಗೆ ಆಟೋಮೆಟಿಕ್ಕಾಗಿ ಬಂದು ಸೇರುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ತಿರುಮಲದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಾನು ನಿಮಗೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಈ ಒಂದು ಚಾನೆಲ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಾನೇನು ತಪ್ಪು ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್.